ಸಂಜೆ ಆಕಾಶದಲ್ಲಿ ಸೂರ್ಯ ಅಸ್ತಂಗತವಾಗುತ್ತಿದ್ದಾಗ ಸಮುದ್ರದ ಅಲೆಗಳು ಶಬ್ದಿಸುತ್ತಿದ್ದವು. ಆ ಸಮಯದಲ್ಲಿ ಭಗವಾನ್ ರಾಮ ತಮ್ಮ ಸಹೋದರ ಲಕ್ಷ್ಮಣ ಹಾಗೂ ವಾನರ ಸೇನೆ ಜೊತೆ ನಿಂತಿದ್ದರು. ಲಂಕೆಯತ್ತ ಸೇತುವೆ ನಿರ್ಮಿಸಲು ಸಿದ್ಧರಾಗಿದ್ದರು. ಆ ಸೇನೆಯ ಮಧ್ಯೆ ನಿಂತಿದ್ದ ಹನುಮಂತನ ಕಣ್ಣುಗಳಲ್ಲಿ ಅಗ್ನಿ ಉರಿಯುತ್ತಿತ್ತು. ಅವನ ಹೃದಯದಲ್ಲಿ ರಾಮನ ನಾಮವು ರಾಮ ರಾಮ. ಅದು ಅವನ ಶಕ್ತಿ, ಅವನ ಉಸಿರು, ಅವನ ಅಸ್ತಿತ್ವ. ಸಮುದ್ರದ ಮಧ್ಯೆ ಬಂಡೆಗಳನ್ನು ಎಸೆದು ವಾನರರು ಸೇತುವೆ ನಿರ್ಮಿಸುತ್ತಿದ್ದರು. ಪ್ರತಿ ಬಂಡೆಯ ಮೇಲೂ ಹನುಮಂತ ರಾಮನಾಮ ಬರೆದಾಗ ಅದು ಸಮುದ್ರದ ಮೇಲೆ ತೇಲಿ ನಿಂತಿತು. ಆ ದೃಶ್ಯ ನೋಡಿ ದೇವತೆಗಳು ಆಶ್ಚರ್ಯಗೊಂಡರು. ಅಂತೆಯೇ ದಿನ ಬಂತು, ರಾವಣನ ವಿರುದ್ಧದ ಯುದ್ಧದ ದಿನ. ಲಂಕೆಯ ಆಕಾಶದಲ್ಲಿ ಬಾಣಗಳ ಮಳೆ ಸುರಿಯುತ್ತಿತ್ತು, ಪರ್ವತಗಳು ನಡುಗುತ್ತಿದ್ದವು. ಹನುಮಂತ ತನ್ನ ದೇಹವನ್ನು ಬೆಂಕಿಯಂತೆ ಬೆಳಗಿಸಿಕೊಂಡು ಜೈ ಶ್ರೀರಾಮ್ ಎಂದು ಘೋಷಿಸುತ್ತಾ ರಾವಣನ ಸೇನೆಗೆ ಧುಮುಕಿದ.